ಯೇಸು ಕ್ರಿಸ್ತ ಶಿಷ್ಯರು, ಬೈಬಲ್ ಮತ್ತು ನಿಜವಾದ ದೇವರು ಯಾರು? ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಪ್ರಪಂಚದ ಇತಿಹಾಸವನ್ನೇ ಬದಲಾಯಿಸಿದ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಗ್ಗೆ ಇರುವ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಯೇಸು ಯಾರು? ಅವರ ಶಿಷ್ಯರು ಏಕೆ ಕಷ್ಟಪಟ್ಟರು? ಬೈಬಲ್ ಎಂದರೇನು ಮತ್ತು ನಿಜವಾದ ದೇವರು ಎಲ್ಲಿದ್ದಾನೆ? ಈ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಯೇಸು ಕ್ರಿಸ್ತ ಯಾರು? ಕ್ವೆಶ್ಚನ್ 5. ಯೇಸು ಕ್ರಿಸ್ತನು ದೇವರ ಮಗ, ಸನ್ ಆಫ್ ಗಾಡ್ ಮತ್ತು ಜಗತ್ತಿನ ರಕ್ಷಕ ಎಂದು ನಂಬಲಾಗಿದೆ. ಕ್ರೈಸ್ತ ಧರ್ಮದಲ್ಲಿ ಆತನನ್ನು ಲೋಕಕ್ಕೆ ಕಳುಹಿಸಲ್ಪಟ್ಟ ಮೆಸ್ಸಿಯ ಅಥವಾ ಕ್ರಿಸ್ತ ಎಂದು ಕರೆಯುತ್ತಾರೆ. 2. ತಂದೆ, ತಾಯಿ ಮತ್ತು ಜನನ. ತಂದೆ ತಾಯಿ ಸಂತ ಮೇರಿ. ತಂದೆ ಆತನ ಲೌಕಿಕ ತಂದೆ ಜೋಸೆಫ್ ಒಬ್ಬ ಬಡಗಿಯಾಗಿದ್ದರು. ಯೇಸು ಬೆಳೆದದ್ದು ಇಸ್ರೇಲ್ನ ನಜರೇತ್ ಎಂಬ ಊರಿನಲ್ಲಿ. ಕನ್ಯೆಯ ಜನನ. ಕ್ರೈಸ್ತ ನಂಬಿಕೆಯ ಪ್ರಕಾರ ಯೇಸುವು ಕನ್ಯೆಯಾದ ಮೇರಿಯ ಗರ್ಭದಲ್ಲಿ ಯಾವುದೇ ಮಾನವ ಸಂಪರ್ಕವಿಲ್ಲದೆ ಪವಿತ್ರಾತ್ಮದ ವರದಿಂದ, ಹೋಲಿ ಸ್ಪಿರಿಟ್ ವರದಿಂದ ಜನಿಸಿದನು. ಆತನು ಬೆತ್ಲೆಹೇಮ್ನ ಒಂದು ದನದ ಕೊಟ್ಟಿಗೆಯಲ್ಲಿ ಹಟ್ಟಿಯಲ್ಲಿ ಹುಟ್ಟಿದನು. 3. ಯೇಸುವಿಗೆ ಅಣ್ಣ ತಮ್ಮಂದಿರು ಇದ್ದಾರಾ? ಯೇಸು ಕ್ರಿಸ್ತನಿಗೆ ಸಹೋದರರು ಮತ್ತು ಸಹೋದರಿಯರು ಇದ್ದರು ಎಂದು ಬೈಬಲ್ನಲ್ಲಿ ಉಲ್ಲೇಖವಿದೆ. ಆದರೆ ಆರಂಭದಲ್ಲಿ ಅವರಲ್ಲಿ ಕೆಲವರು ಯೇಸುವಿನ ಸೇವೆಯನ್ನು ಅನುಸರಿಸಲಿಲ್ಲ. ಕಾಲಾನಂತರ ಅವರಲ್ಲಿ ಕೆಲವರು ಪ್ರಮುಖ ಶಿಷ್ಯರಾದರು. 4. ಯೇಸು ಭೂಮಿಗೆ ಯಾಕೆ ಬಂದರು? ಯೇಸು ಭೂಮಿಗೆ ಬಂದ ಮುಖ್ಯ ಕಾರಣ ನಮ್ಮ ಪಾಪಗಳನ್ನು ನಿವಾರಿಸಲು ಮತ್ತು ನಮಗೆ ನಿತ್ಯ ಜೀವವನ್ನು ನೀಡಲು. ಆತನು ದೇವರ ರಾಜ್ಯದ ಬಗ್ಗೆ ಸಾರಲು, ಜನರಿಗೆ ಸರಿಯಾದ ಮಾರ್ಗವನ್ನು ಕಲಿಸಲು ಮತ್ತು ಮಾನವ ಕುಲದ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಬಲಿದಾನ ಮಾಡಲು ಬಂದನು. ಭಾಗ 2. ಯೇಸುವಿನ ಬೋಧನೆ ಮತ್ತು ಶಿಲುಬೆಗೇರಿಸಿದ್ದು. 1. ಯೇಸುವಿನ ನಡತೆ ಮತ್ತು ಬೋಧನೆ. ಯೇಸು ಕ್ರಿಸ್ತನು ಶುದ್ಧ ಮತ್ತು ನೀತಿಯುತ ಜೀವನವನ್ನು ನಡೆಸಿದರು. ಅವರ ಬೋಧನೆಯ ಸಾರಾಂಶವೆಂದರೆ ದೇವರನ್ನು ಪ್ರೀತಿಸುವುದು ಮತ್ತು ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸುವುದು. ಅವರು ಕಪಟತನವನ್ನು, ಅನ್ಯಾಯವನ್ನು ಬಲವಾಗಿ ಖಂಡಿಸಿದರು ಮತ್ತು ಬಡವರಿಗೆ, ರೋಗಿಗಳಿಗೆ ಸಹಾಯ ಮಾಡಿದರು. 2. ಯೇಸುವನ್ನು ಯಾಕೆ ಅಸೂಯೆ ಮಾಡಿದರು? ಆ ಕಾಲದ ಕೆಲವು ಧಾರ್ಮಿಕ ಮತ್ತು ಶ್ರೀಮಂತ ನಾಯಕರು, ಮಹಾಯಾಜಕರು ಮತ್ತು ಫರಿಸಾಯರು ಯೇಸುವನ್ನು ತೀವ್ರವಾಗಿ ಅಸೂಯೆ ಮಾಡಿದರು. ಅವರು ಯೇಸುವಿನಿಂದಾದ ಪವಾಡಗಳು ಮತ್ತು ಜನಪ್ರಿಯತೆಯನ್ನು ಸಹಿಸಲಾಗಲಿಲ್ಲ. ಯೇಸು ಅವರ ಕಪಟ ಧಾರ್ಮಿಕ ಆಚರಣೆಗಳನ್ನು ಮತ್ತು ದುಷ್ಕೃತ್ಯಗಳನ್ನು ಬಹಿರಂಗಪಡಿಸಿದರು. ಇದರಿಂದ ಅವರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದರು. 3. ಯೇಸುವನ್ನು ಯಾಕೆ ಶಿಲುಬೆಗೆ ಹಾಕಲಾಯಿತು? ಯೇಸು ಯಾವುದೇ ಅಪರಾಧ ಮಾಡಿರಲಿಲ್ಲ. ಆದರೆ ಧಾರ್ಮಿಕ ನಾಯಕರ ಒತ್ತಡ ಮತ್ತು ಕುತಂತ್ರದಿಂದಾಗಿ ರೋಮನ್ ಆಡಳಿತಗಾರ ಪಿಲಾತನು ಯೇಸುವಿಗೆ ಮರಣದಂಡನೆ ವಿಧಿಸಿದನು. ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆಯ ಮೇಲೆ ಕೊಲ್ಲುವುದು ಒಂದು ಸಾಮಾನ್ಯ ದಂಡನೆಯಾಗಿತ್ತು. ಮಾನವ ಕುಲದ ಪಾಪಗಳಿಗಾಗಿ ಯೇಸು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು. ಭಾಗ 3. ಶಿಷ್ಯರ ತ್ಯಾಗ ಮತ್ತು ಧೈರ್ಯ. ಶಿಷ್ಯರು ಯಾತಕ್ಕಾಗಿ ಸತ್ತರು? 1. ಯೇಸುವಿನ ಶಿಷ್ಯರು, ಅಪೊಸ್ತಲರು ಸುಲಭ ಜೀವನವನ್ನು ಬಿಟ್ಟು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿದರು. ಯೇಸುವಿನ ಪುನರುತ್ಥಾನವೇ ಸತ್ಯ ಎಂದು ಪ್ರಪಂಚಕ್ಕೆ ಸಾರಿದ್ದಕ್ಕಾಗಿ ಅವರನ್ನು ಹಿಂಸಿಸಿ ಕೊಲ್ಲಲಾಯಿತು. ಅವರ ಸಾವು ಕ್ರಿಶ್ಚಿಯನ್ ಧರ್ಮದ ಸತ್ಯಕ್ಕಾಗಿ ಅವರು ಮಾಡಿದ ಅಂತಿಮ ತ್ಯಾಗವಾಗಿತ್ತು. 2. ಅವರ ಹಿಂದೆ ಯಾರೂ ಇರಲಿಲ್ಲವೇ?
ಶಿಷ್ಯರಲ್ಲಿ ಹೆಚ್ಚಿನವರಿಗೆ ಹೆಂಡತಿ, ಮಕ್ಕಳು, ತಂದೆ ತಾಯಿ ಮತ್ತು ಬಳಗ ಇತ್ತು. ಆದರೆ ಯೇಸುವಿನ ಕರೆಯನ್ನು ಸ್ವೀಕರಿಸಿದಾಗ ಅವರು ಈ ಎಲ್ಲ ಲೌಕಿಕ ಸಂಬಂಧಗಳಿಗಿಂತ ದೇವರ ಕರೆಯನ್ನು ದೊಡ್ಡದೆಂದು ಪರಿಗಣಿಸಿ ತ್ಯಾಗ ಮಾಡಿದರು. 3. ಅವರು ಹೇಗೆ ಸತ್ತರು ಮತ್ತು ಧೈರ್ಯ ಯಾವುದು? ಸಂಕಷ್ಟದ ರೀತಿ ಹೆಚ್ಚಿನ ಶಿಷ್ಯರನ್ನು ಯೇಸುವನ್ನು ಕೊಂದಂತೆಯೇ ಹಿಂಸಿಸಿ ಅಪಮಾನ ಮಾಡಿ ಕೊಲ್ಲಲಾಯಿತು. ಉದಾಹರಣೆಗೆ, ಪೇತ್ರನನ್ನು ತಲೆಕೆಳಗಾಗಿ ಶಿಲುಬೆಗೆ ಹಾಕಲಾಯಿತು. ಪೌಲನನ್ನು ಕಲ್ಲಿನಿಂದ ಹೊಡೆದು ನಂತರ ತಲೆಯನ್ನು ಕತ್ತರಿಸಲಾಯಿತು. ಇತಿಹಾಸದ ಪ್ರಕಾರ ಧೈರ್ಯದ ಮೂಲ ಯೇಸುವನ್ನು ನಿರಾಕರಿಸಿದ್ದ ಪೇತ್ರನಂತಹವರು ಕೂಡ ಮಹಾಯಾಜಕರ ಎದುರು ನಿಂತು ಧೈರ್ಯದಿಂದ ಸುವಾರ್ತೆ ಸಾರಿದರು. ಈ ಅಪಾರ ಧೈರ್ಯ ಅವರಿಗೆ ಬಂದಿದ್ದು ಯೇಸುವಿನ ಪುನರುತ್ಥಾನದ ಮೇಲಿನ ದೃಢ ನಂಬಿಕೆಯಿಂದ ಮತ್ತು ಅವರ ಮೇಲೆ ಬಂದ ಪವಿತ್ರಾತ್ಮನ ಶಕ್ತಿಯಿಂದ. ಯೇಸು ಜೀವಂತವಾಗಿದ್ದಾನೆಂಬ ಖಾತ್ರಿಯೇ ಅವರನ್ನು ಭಯವಿಲ್ಲದೆ ಸಾಯಲು ಸಿದ್ಧವಾಗುವಂತೆ ಮಾಡಿತು. ಭಾಗ 4. ಬೈಬಲ್ ದೇವರ ಸಂದೇಶ. ಬೈಬಲ್ ಅಂದರೆ ಏನು? ಬೈಬಲ್ ಎಂದರೆ ಕ್ರೈಸ್ತರ ಪವಿತ್ರ ಗ್ರಂಥ. ಬೈಬಲ್ ಎಂಬ ಪದದ ಅರ್ಥವೇ ಪುಸ್ತಕಗಳ ಸಂಗ್ರಹ. ಇದರಲ್ಲಿ 2 ಮುಖ್ಯ ಭಾಗಗಳಿವೆ. ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್, ಜಗತ್ತಿನ ಸೃಷ್ಟಿ, ಮಾನವನ ಪತನ, ದೇವರ ನಿಯಮಗಳು ಮತ್ತು ಯೇಸುವಿನ ಆಗಮನದ ಭವಿಷ್ಯವಾಣಿಗಳನ್ನು ಒಳಗೊಂಡಿದೆ. ಹೊಸ ಒಡಂಬಡಿಕೆ ನ್ಯೂ ಟೆಸ್ಟಮೆಂಟ್ ಯೇಸುವಿನ ಜನನ, ಜೀವನ, ಬೋಧನೆ, ಸಾವು, ಪುನರುತ್ಥಾನ ಮತ್ತು ಶಿಷ್ಯರ ಕೆಲಸಗಳನ್ನು ವಿವರಿಸುತ್ತದೆ. 2. ಬೈಬಲ್ ಅನ್ನು ಬರೆದವರು ಯಾರು? ಬೈಬಲ್ ಅನ್ನು 40ಕ್ಕಿಂತ ಹೆಚ್ಚು ಲೇಖಕರು ಸುಮಾರು 1500 ವರ್ಷಗಳ ಅವಧಿಯಲ್ಲಿ ಬರೆದಿದ್ದಾರೆ. ಪ್ರವಾದಿಗಳು, ರಾಜರು, ಮೀನುಗಾರರು ಮುಂತಾದವರು. ಆದರೆ ಕ್ರೈಸ್ತ ನಂಬಿಕೆಯ ಪ್ರಕಾರ ಈ ಗ್ರಂಥವು ದೇವರೇ ಬರೆಸಿದ್ದು, ದೈವ ಪ್ರೇರಿತ. ದೇವರು ತನ್ನ ಪವಿತ್ರಾತ್ಮದ ಮೂಲಕ ಈ ಮನುಷ್ಯರನ್ನು ಪ್ರೇರೇಪಿಸಿ ತನ್ನ ಸಂದೇಶವನ್ನು ಮನುಷ್ಯನ ಮನಸ್ಸಿಗೆ ಬಂದ ರೀತಿಯಲ್ಲಿ ಅಲ್ಲದೆ ಸಂಪೂರ್ಣ ಸತ್ಯ ಮತ್ತು ಅಧಿಕಾರದಿಂದ ಬರೆಸಿದರು. 3. ಬೈಬಲ್ ಓದುವುದರಿಂದ ಮತ್ತು ಯೇಸುವನ್ನು ನಂಬುವುದರಿಂದ ಪ್ರಯೋಜನವೇನು? ದೇವರ ಸಂದೇಶ. ಬೈಬಲ್ ನಮಗೆ ದೇವರ ಸತ್ಯ, ಆತನ ಪ್ರೀತಿ ಮತ್ತು ನ್ಯಾಯದ ಬಗ್ಗೆ ಕಲಿಸುತ್ತದೆ. ಜೀವನ ಮಾರ್ಗದರ್ಶನ, ಸರಿ ತಪ್ಪುಗಳ ಬಗ್ಗೆ, ನೈತಿಕ ಜೀವನದ ಬಗ್ಗೆ ಮಾರ್ಗದರ್ಶನ ನೀಡುತ್ತದೆ. ನಿತ್ಯ ಜೀವ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಮತ್ತು ಬೈಬಲ್ನಲ್ಲಿನ ದೇವರ ವಾಕ್ಯವನ್ನು ಅನುಸರಿಸುವುದರಿಂದ ಪಾಪ ಕ್ಷಮೆ ಮತ್ತು ಮರಣಾನಂತರ ದೇವರೊಂದಿಗೆ ಇರುವುದಕ್ಕೆ ನಿತ್ಯ ಜೀವ ಸಿಗುತ್ತದೆ. ಭಾಗ 5. ನಿಜವಾದ ದೇವರು ಎಲ್ಲಿದ್ದಾನೆ? 1. ನಿಜವಾದ ದೇವರು ಯಾರು ಮತ್ತು ಅವರ ಹೆಸರೇನು? ಕ್ರೈಸ್ತ ಧರ್ಮವು ಒಬ್ಬನೇ ಸತ್ಯ ದೇವರನ್ನು ನಂಬುತ್ತದೆ. ಆತನು ಸೃಷ್ಟಿಕರ್ತ ಮತ್ತು ಯೇಸು ಕ್ರಿಸ್ತನ ತಂದೆ. ಯೇಸುವು ಆತನನ್ನು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂದು ಕರೆದನು. ದೇವರ ಹೆಸರನ್ನು ಹಲವು ವಿಧಗಳಲ್ಲಿ ಕರೆಯುತ್ತಾರೆ. ಉದಾಹರಣೆಗೆ ಯೆಹೋವ ಅಥವಾ ಯಾಹೇ ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಸರಳವಾಗಿ ದೇವರು ಗಾಡ್ ಎಂದು ಕರೆಯುತ್ತಾರೆ. 2. ದೇವರು ಎಲ್ಲಿದ್ದಾನೆ? ದೇವರು ಸರ್ವಶಕ್ತ, ಆಲ್ ಪವರ್ಫುಲ್ ಮತ್ತು ಸರ್ವಾಂತರ್ಯಾಮಿ. ಅಂದರೆ ಆತನು ಒಂದೇ ಸ್ಥಳಕ್ಕೆ ಸೀಮಿತನಾಗಿಲ್ಲ. ದೇವರು ಕಣಕಣದಲ್ಲೂ ಇದ್ದಾನೆ. ಪ್ರಕೃತಿಯಲ್ಲಿ, ಆಕಾಶದಲ್ಲಿ, ಭೂಮಿಯಲ್ಲಿ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಗುಡಿ ಗುಂಡಾರ, ಚರ್ಚ್ಗಳ ಪೂಜಾ ಸ್ಥಳಗಳಲ್ಲಿ ಅಥವಾ ಆತನ ಉಪಸ್ಥಿತಿ ಇರುತ್ತದೆ. ಆದರೆ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ.
ಆತನು ನಮ್ಮ ಹೃದಯದಲ್ಲಿ ನಮ್ಮ ನಂಬಿಕೆಯ ಮತ್ತು ಪವಿತ್ರಾತ್ಮದ ಮೂಲಕ ನೆಲೆಸಲು ಬಯಸುತ್ತಾನೆ. 3. ದೇವರು ನಮ್ಮನ್ನು ನೋಡುತ್ತಾರಾ? ಖಂಡಿತ. ದೇವರು ಕೇವಲ ನಮ್ಮ ಕಾರ್ಯಗಳನ್ನು ಮಾತ್ರವಲ್ಲ, ನಮ್ಮ ಹೃದಯದ ಆಲೋಚನೆಗಳನ್ನು ಮತ್ತು ಉದ್ದೇಶಗಳನ್ನು ಸಹ ಬಲ್ಲವನು. ಬೈಬಲ್ ಪ್ರಕಾರ ದೇವರು ನಮ್ಮನ್ನು ಪ್ರೀತಿಯಿಂದ ನೋಡುತ್ತಾನೆ, ನಮ್ಮ ಕಷ್ಟಗಳಿಗೆ ಕಿವಿಗೊಡುತ್ತಾನೆ ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ. ಮುಕ್ತಾಯ ಸಾರಾಂಶ: ಯೇಸು ಕ್ರಿಸ್ತನು ಒಬ್ಬ ಬಡಗಿಯ ಮಗನಾಗಿ ಹುಟ್ಟಿ ಲೋಕಕ್ಕೆ ದೇವರ ಪ್ರೀತಿಯನ್ನು ಸಾರಿ, ಮನುಕುಲದ ಪಾಪಕ್ಕಾಗಿ ತನ್ನನ್ನೇ ತ್ಯಾಗ ಮಾಡಿ ಮರಣವನ್ನು ಜಯಿಸಿ ಶಿಷ್ಯರಿಗೆ ಧೈರ್ಯ ನೀಡಿ ಹೋದವರು. ಈ ವಿಷಯಗಳನ್ನು ಇನ್ನಷ್ಟು ತಿಳಿದುಕೊಳ್ಳಲು ಬೈಬಲ್ ಓದಿ. ಈ ಮಾಹಿತಿಯು ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.